ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿತ್ಯಶ್ರೀಸ್ ಓಮ್ ಫ್ಲೇವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು. ನಾನು ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಮದ್ದೂರು ವಡೆ. ಮದ್ದೂರಲ್ಲಿ ವಡೆ ಫೇಮಸ್ ಅಲ್ವಾ, ಹಾಗೆ ಮದ್ದೂರು ವಡೆ ಮಾಡ್ತಿದ್ದೀನಿ. ಮದ್ದೂರು ವಡೆಗೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಒಂದು 4 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಒಂದು ಬೌಲ್ ರವೆ ತೊಗೊಂಡಿದ್ದೀನಿ. ಇದು ಕಡಲೆ ಬೀಜ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಪೌಡ್ರು ಅನ್ನೋದನ್ನ 2 ರೌಂಡು ಗ್ರೈಂಡ್ ಮಾಡಿ ತಗೊಂಡಿದ್ದೀನಿ. ಆಮೇಲೆ 1 ಬೌಲ್ ರವೆ ತೊಗೊಂಡಿದ್ದೀನಿ, 1 ಬೌಲ್ ಮೈದಾ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇಂಪಾರ್ಟೆಂಟ್, ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು. ಅರಿಶಿನ ತೊಗೊಂಡಿದ್ದೀನಿ, ಜೀರಿಗೆ, ಎಳ್ಳು ತೊಗೊಂಡಿದ್ದೀನಿ. ವೈಟ್ ಎಳ್ಳು ಹಾಕ್ಕೊಳ್ಳಿ. ನಾನು ವೈಟ್ ಎಳ್ಳು ಇಲ್ಲದಿರೋದ್ರಿಂದ ನಾನು ಬ್ಲ್ಯಾಕ್ ಎಳ್ಳೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಶುಂಠಿ, ಹಿಂಗು, ಸಾಲ್ಟ್, ಹಾಗೆ ತುಪ್ಪ. ಆಯಿಲ್ ಅಂತೂ ಕಂಪಲ್ಸರಿ ಬೇಕಲ್ವಾ. ಇಷ್ಟು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಇವಾಗ ನಾನು ಮದ್ದೂರು ವಡೆ ಮಾಡ್ತೀನಿ. ಫಸ್ಟು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಫಸ್ಟು ಆನಿಯನ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಕಲರ್ ಚೇಂಜ್ ಆಗುತ್ತೆ. ಆನಿಯನ್ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ತೀವಿ. ಅದು ನಾನು ಕಡಲೆಕಾಯಿ ವಡೆಗೆ ಹಾಕ್ತಾ ಮಾಡ್ತಿದ್ದೀನಿ. ಇದು ಉದ್ದಿಗೆ ಸ್ಲೈಸಲ್ಲಿ ಕೂಡ ಕಟ್ ಮಾಡ್ತಿದ್ದೀನಿ. ವಡೆನ ಆನಿಯನ್ ಕಟ್ ಮಾಡ್ತೀರಾ ಅಲ್ವಾ, ಅದು ಸಾಫ್ಟ್ ಮಾಡಿಕೊಂಡ್ರೆ ಒಂಥರ ಸ್ಲೈಸ್ ಮಾಡಿಕೊಂಡ್ರೆ ಒಂಥರ ಅದು ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಆ ಥರ ಮಾಡಿಕೊಂಡ್ರೆ ಬೇರೆ ಬರಬೇಕು, ಅದಕ್ಕೆ ಈ ಥರ ಮಾಡೋದು ಬೇರೆ ಥರ ಟೇಸ್ಟ್ ಇರುತ್ತೆ. ಎರಡೂ ಥರ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಮಾಡ್ಬೋದು. ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ, ಗೋಲ್ಡನ್ ಕಲರ್ ಬರೋಕ್ಕಿಂತ ಅದನ್ನು ರೋಸ್ಟ್ ಮಾಡಿ. ಕಲರ್ ಚೇಂಜ್ ಆಗ್ತಿದೆ. ಬೇಕಂದ್ರೆ ರವೆನೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹಾಕ್ಬೋದು. ಅದನ್ನು ಉಟ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಹಾಗೆ ಹಾಕ್ತೀನಿ.
ರೋಸ್ಟ್ ಸಾಕು. ಈ ಕಲರ್ ಚೆನ್ನಾಗಿದೆ. ಇವಾಗ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಆಯಿಲ್ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡಿದ್ಮೇಲೆ ಆನಿಯನ್ನು ಅದನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈಕ್ವಲ್ ಕ್ವಾಂಟಿಟಿ ಮೈದಾ ತೊಗೊಂಡಿದ್ದೀನಿ. ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ಇದು ಕಡಲೆ ಬೀಜ ರೋಸ್ಟ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದು. ಫ್ರೆಂಡ್ಸ್ ಇಷ್ಟೊಂದು ಪೌಡರ್ ಮಾಡ್ಕೊಳಕ್ಕೆ ಹೋಗಿ ಅಂದರೆ ಒಂದು 2 ರೌಂಡ್ ಸಾಕು. ಸ್ವಲ್ಪ ಕಡಲೆ ಬೀಜ ಬ್ಯಾಗ್ ಸಿಗುತ್ತೆ, ಟೇಸ್ಟ್ ಆಗಿರುತ್ತೆ. ರವೆ ಹಾಫ್ ಕಪ್ ತೊಗೊಂಡಿದ್ದೀನಿ. ಎಳ್ಳು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, ಕೊರಿಯಂಡರ್ ಪೌಡರ್, ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇದು ಕರಿಬೇವಿನ ಸೊಪ್ಪು, ಹಾಗೆ ಶುಂಠಿ, ಇದು ಶುಂಠಿ. ಇದನ್ನು ಇದ್ರ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟೇ ಆಯಿಲು ತುಪ್ಪ ಮತ್ತು ಹಾಟ್ ವಾಟರ್ ಏನೋ ಹಾಕೋದಕ್ಕೆ ಹೋಗ್ಬೇಡಿ. ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಕೆಳಗಡೆ ನೀಟಾಗಿ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ರವೆ ಮತ್ತು ಮೈದಾ ಹಿಟ್ಟೆಲ್ಲ ಹಾಗೆ ಇರುತ್ತೆ. ನೀರು, ಆಯಿಲ್ ಏನು ಸದ್ಯಕ್ಕೆ ಏನು ಹಾಕಕ್ಕೆ ಹೋಗ್ಬೇಡಿ. ಫುಲ್ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿ ನೋಡಿ. ಯಾಕಂದರೆ ಫಸ್ಟು ತುಪ್ಪ ಹಾಕೊಂಡು ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆಮೇಲೆ ಆಗುತ್ತೆ. ನೋಡ್ತಿದ್ದೀವಿ ಹೇಗೆ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇನ್ನೂ ಆಯಿಲು ಹಾಟ್ ವಾಟರ್ ಏನೂ ಹಾಕಿಲ್ಲ, ಹಾಗೆ ಕಲಿಸ್ಕೊತಿದ್ದೀನಿ. ಹಾಗೆ ಈಗ ಬಂತು ಆಯಿಲ್ ಹತ್ತ. ಇದು ಫಸ್ಟ್ ಹಾಕೊಬಿಟ್ರೆ ಫುಲ್ ತೆಳುವಾಗ್ಬಿಡುತ್ತೆ. ಅದಕ್ಕೆ ಹೋಗ್ಬಿಡಿ ಫಸ್ಟೇ. ಕರೆಕ್ಟಾಗಿದೆ. ನೋಡಿ ಕಾಯಿಸು ಕಾಣ್ಕೋತಾ ಇದೆ ಒಂಚೂರು. ಅದೇ ಕಾಯಿಸಿರೋ ಎಣ್ಣೆ ಹಾಕೊಳ್ಳಿ. ನೋಡ್ತಿದ್ದೀರಲ್ವ, ಫಸ್ಟೇ ಆಯಿಲೆಲ್ಲ ಹಾಕ್ಬಿಟ್ಟು ಫುಲ್ ತೆಳು ಆಗ್ಬಿಡ್ತೀನಿ. ನಾನು ಸ್ವಲ್ಪ ಹಾಕ್ಕೊಂಡೆ, ಆವಾಗಲೇ ಹೀಗಾಗಿದೆ. ಅದಕ್ಕೆ ಹಾಗೆ ಆಯಿಲು ತುಪ್ಪ ಏನೇನು ಯೂಸ್ ಮಾಡಿದೆ ಅದರಲ್ಲೇ ಫುಲ್ ಫಸ್ಟ್ ಮಿಕ್ಸ್ ಮಾಡಿ. ಆನಿಯನ್ ಫ್ರೈ ಮಾಡಿರ್ತೀರಲ್ವ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ.
ಆಲ್ಮೋಸ್ಟ್ 90% ಅದು ಮಿಕ್ಸ್ ಮಾಡಿರೋದೇ ಸಾಕಾಗುತ್ತೆ. ಫುಲ್ ತೆಳು ಹೋಗ್ಬಿಟ್ರೆ ಹೊಡ್ಕೊಂಡ್ಬಿಡುತ್ತೆ ಎಣ್ಣೆ ಹಾಕಿದ ತಕ್ಷಣ. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ ಚೆಕ್ ಮಾಡೋಣ. ನೋಡಿದ್ರೆ ಸ್ವಲ್ಪ ಕಾಯಬೇಕು. ಆದಮೇಲೆ ಮತ್ತೊರಡೆ ತಟ್ಟಿ ಈ ಮೊಬೈಲೆಲ್ಲ ಸೇಮ್ ಹಿಂಗೆ ಕೈಯಲ್ಲಿ ಇದು ಮಾಡಿದ್ವಿ. ಇಲ್ಲಾಂದರೆ ಒಂದು ಪ್ಲೇಟ್ ಬೇಕಾದ್ರೆ ತೊಗೊಂಡಿದ್ರೆ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಎಣ್ಣೆ ಕಾದ್ಮೇಲೆ ಹಾಕೋಣ. ಬಿಡಿ, ಒಂದು 2 ಮಿನಿಟ್ಸ್ ಬಿಟ್ಟಾದ್ಮೇಲೆ ಸ್ವಲ್ಪ ಮಣ್ಣಾಗಿ ಹೋಗ್ತದೆ. ಇದರಲ್ಲಿ ಪೂರ್ತಿ ಮುಗಿಸುತ್ತೆ ತೆರವುಗೊಟ್ಟಿದೆ. ಚಿಕ್ಕ ಬಂದು ಇಟ್ಕೊಂಡಿದೆ. ಒಂದು 4 ಹಾಕಿದ್ದೀನಿ. ಇದು ಸ್ವಲ್ಪ ಮಾಡ್ತೀನಿ. ಫಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಬೇಗ ರೋಸ್ಟ್ ಆಗ್ತದೆ. ಟ್ರೈ ಮಾಡಿದ್ದೀನಿ. ಮದ್ದೂರಂದರೆ ಸ್ಪೆಷಲ್ ಅಲ್ಲ, ಮದ್ದೂರಿನ ಸ್ಪೆಷಲ್. ನೀವು ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಹೇಗಿದೆ ಅಂತ ತಿಳಿಸಿ. ಏನಾದರೂ ರೆಸಿಪಿ ಇಷ್ಟ ಆದಲ್ಲಿ ಯೂಟ್ಯೂಬ್ ಚಾನಲ್ ನೇಮಲ್ಲಿ ನಿತ್ಯಶ್ರೀ ಸ್ಪೋರ್ಟ್ಸ್ ಫ್ಲೇವರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟು ಕಲರ್ ಬಂದರೆ ಸಾಕು. ಮೆತ್ತಡ ಆಗಿದೆ. ಫ್ರೆಂಡ್ಸ್, ಆದಷ್ಟು ಮೊದಲಿಗೆ ಹಾಕೊಳ್ಳಿ. ಇದರ ಟೇಸ್ಟು ಚೆನ್ನಾಗಿರುತ್ತೆ. ತಿನ್ನೋಕೆ ಒಂಥರ ಕ್ರಿಸ್ಪಿ ಥರ ಆಗ್ಬಿಡುತ್ತೆ. ತುಂಬ ತೆಳು ಬಿಟ್ಬಿಟ್ರೆ ನಿಪ್ಪಟ್ಟೆ ಆಗ್ಬಿಡುತ್ತೆ. ಮಂದ ಇದ್ದಷ್ಟು ಚೆನ್ನಾಗಿರುತ್ತೆ ಈ ಹಬ್ಬದಲ್ಲಿ. ಮದ್ದೂರಡೆ ರೆಡಿಯಾಗಿದೆ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ತುಂಬ ಚೆನ್ನಾಗಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೇಮನ್ನು ನಿತ್ಯಶ್ರೀಸ್ ಹೋಮ್ ಫ್ಲೇವರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.